ಏಲಿಯನ್ ರೋಮುಲಸ್ ಇದೊಂದು ಹಾರರ್ ಸೈನ್ಸ್ ಫಿಕ್ಷನ್ ಮೂವಿ ಅಂಡ್ ಟೋಟಲ್ ರನ್ ಟೈಮ್ ಬಂದು 2 hours ಇರುತ್ತೆ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ. ಅವ್ರಿಗೆ ಸ್ಪೇಸ್ ಅಲ್ಲಿ ಯಾವ್ದೋ ಒಂದು ಹಳೆಯ ಸ್ಪೇಸ್ ಶಿಪ್ ಸಿಗ್ನಲ್ ಸಿಗುತ್ತೆ. ಸೊ ಆ ಸಿಗ್ನಲ್ ನ ಹುಡ್ಕೊಂಡು ಆ ಸ್ಪೇಸ್ ಶಿಪ್ ಒಳಗಡೆ ಹೋಗ್ತಾರೆ. ಬಟ್ ಅಲ್ಲಿ ಯಾಕೆ ಹೋಗ್ತಾರೆ, ಆ ಸ್ಪೇಸ್ ಶಿಪ್ ಒಳಗಡೆ ಏನಿರುತ್ತೆ, ಈ ರೋಮುಲಸ್ ಅಂದ್ರೆ ಏನು, ಕೊನೆಗೆ ಆ ಸ್ಪೇಸ್ ಶಿಪ್ ಇಂದ ಸರ್ವೈವ್ ಆಗಿ ಆಚೆ ಬರ್ತಾರ ಇಲ್ವಾ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಇನ್ನ ಸಿನಿಮಾ ಸ್ಟಾರ್ಟ್ ಆಗಿ 10 minutes ಅಲ್ಲೇ ಅಲ್ಲಿರೋ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ವರ್ಲ್ಡ್ ಬಿಲ್ಡಿಂಗ್ ಸೆಟಪ್ ಆಗ್ಲಿ, ಬರೀ ಮಷಿನ್ಸ್ ಅಲ್ಲಿ ತುಂಬಿರೋ ಒಂದು ಪ್ರಪಂಚನ ಎಸ್ಟಾಬ್ಲಿಷ್ ಮಾಡೋದ್ರ ಜೊತೆಗೆ ಮೇನ್ ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಆದ್ರೆ ಅಲ್ಲೇ ತಲೆಗೆ ಒಂದು ಹುಳಾನು ಬಿಡ್ತಾರೆ. ಅವ್ರೇನ್ ಹ್ಯೂಮನ್ಸಾ ಅಥವಾ ಮಷಿನ್ಸಾ ಅಂತ. ಆ ಸೀನ್ಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅಂಡ್ ಆ ಹುಳ ನೆಕ್ಸ್ಟ್ 30 minutes ಒಳಗಡೆನೆ ಆನ್ಸರ್ ಸಿಕ್ಕಿ ಕ್ಲಿಯರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇದರಲ್ಲಿ ಗ್ರಾವಿಟಿನ ಲಾಜಿಕ್ ಆಗಿ ತೋರಿಸಿದ್ದು ಇಂಪ್ರೆಸಿವ್ ಆಗಿತ್ತು. ಜೊತೆಗೆ ಏನಿದು, ಒಳಗಡೆ ಏನಿದೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಸಣ್ಣ ಕ್ಯೂರಿಯಾಸಿಟಿ ಅಂಡ್ ಸಸ್ಪೆನ್ಸ್ ನ ಜಾಸ್ತಿ ಹೊತ್ತು ಮೇಂಟೈನ್ ಮಾಡಿಲ್ಲ ಅಂದ್ರೂ ಒಂದು ಲೆವೆಲ್ಗೆ ಕ್ರಿಯೇಟ್ ಮಾಡಿಸುತ್ತೆ. ಇನ್ನ ಪ್ರೀ ಇಂಟರ್ವಲ್ ವರ್ಗೂ ಸ್ವಲ್ಪ ಸ್ಲೋ ಪೇಸ್ ಅಲ್ಲಿ ರನ್ ಆಗುತ್ತೆ. ಇಂಟರ್ವಲ್ ಆದ್ಮೇಲೆ ಮೂವಿ ಮುಗಿಯೋದೇ ಗೊತ್ತಾಗಲ್ಲ. ಅಂಡ್ ಸಿನಿಮಾ ಮಧ್ಯದಲ್ಲಿ ಎಕ್ಸ್ಪ್ಲನೇಷನ್ ಪಾರ್ಟ್ ಅಂತ ಒಂದಿದೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ನರೇಷನ್ ಮೂಲಕ ಹೇಳಿದ್ದು ಸಕ್ಕತ್ತಾಗಿತ್ತು. ಇಷ್ಟೆಲ್ಲ ಚೆನ್ನಾಗಿರೋ ಎಲಿಮೆಂಟ್ಸ್ ಇದ್ರು ಅಲ್ಲಲ್ಲಿ ಸ್ಲೋ ಫೀಲ್ ಬರ್ಸುತ್ತೆ. ಆದ್ರೆ ಡೈರೆಕ್ಟರ್ ಬೋರ್ ಆಗಕ್ ಬಿಡಲ್ಲ. ಏನೋ ಒಂದು ಸಿಚುಯೇಷನ್ಸ್ ನ ಕ್ರಿಯೇಟ್ ಮಾಡಿಸಿ ಮ್ಯಾನೇಜ್ ಮಾಡಿಸ್ಬಿಡ್ತಾರೆ. ಇನ್ನ ಎಮೋಷನ್ಸ್ ಅಂಡ್ ಪ್ರಾಕ್ಟಿಕಲ್ ಥಿಂಕಿಂಗ್ ಈ ಎರಡು ಮ್ಯಾಟರ್ಸ್ ಗಳನ್ನ ಒಂದೇ ಸಿಂಥೆಟಿಕ್ ಬಾಡಿಲಿ ತೋರಿಸಿ ಡೂ ಆರ್ ಡೈ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಅದನ್ನ ಅಷ್ಟೇ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತು. ಆ ಎಮೋಷನ್ಸ್ ಅಂಡ್ ಪ್ರಾಕ್ಟಿಕಲ್ ಥಿಂಕಿಂಗ್ ಎರಡು ಆಡಿಯನ್ಸ್ ನ ಕನ್ವಿನ್ಸ್ ಮಾಡಿಸುತ್ತೆ. ಸೊ ಈ ಸಿಚುಯೇಷನ್ ಬಂದಾಗ ಬೇಜಾರ್ ಕೂಡ ಆಗುತ್ತೆ, ಜೊತೆಗೆ ಕರೆಕ್ಟ್ ಅಲ್ವಾ ಮಾಡಿದ್ದು ಅಂತಾನು ಅನ್ಸುತ್ತೆ. ಆದ್ರೆ ಒಂದು ಸಿಂಥೆಟಿಕ್ ಬಾಡಿಗೆ ಪ್ರಾಕ್ಟಿಕಲ್ ಥಿಂಕಿಂಗ್ ಓಕೆ, ಬಟ್ ಈ ಎಮೋಷನ್ಸ್ ನ ಹೇಗ್ ತಗೊಳುತ್ತೆ ಅನ್ನೋ ಒಂದು ಡೌಟ್ ಇದೆ ಅಷ್ಟೇ. ಅದಕ್ಕೆ ಆನ್ಸರ್ ಕೂಡ ಈ ಮೂವಿಲೇ ಹುಡುಕ್ಬೋದು. ನೀವು ಸಿಂಥೆಟಿಕ್ ಬಾಡಿ ಅಂದ್ರೆ ಏನು ಅಂತ ಕೇಳೋದಾದ್ರೆ ಮಿಸ್ ಮಾಡದೆ ಮೂವಿ ನೋಡಿ, ಇಲ್ಲ ಇದನ್ನ ಹೇಳಿದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಸರ್ವೈವಲ್ ಮೊಮೆಂಟ್ಸ್ ಗಳನ್ನ ನೀಟಾಗಿ ಸೆಟಪ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸ್ಟೋರಿಲಿ ಯಾವುದೇ ಯುನಿಕ್ನೆಸ್ ಇಲ್ಲ ಅಂದ್ರೂ ಸ್ಕ್ರೀನ್ ಪ್ಲೇ ಅಂಡ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಂದ ಎಂಗೇಜ್ ಮಾಡಿಸ್ತಾರೆ ಥ್ರೂ ಔಟ್ ದ ಮೂವಿ. ಇನ್ನ ಕ್ಲೈಮ್ಯಾಕ್ಸ್ ನಾರ್ಮಲ್ ಆಗಿತ್ತು, ಹೇಳ್ಕೊಳ್ಳೋ ಹಾಗೆ ಏನಿರ್ಲಿಲ್ಲ. ಪರ್ಫಾರ್ಮೆನ್ಸಸ್ ವೈಸ್ ಎಲ್ಲರೂ ಅವರವರ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಗಿದ್ದು ಅಂದ್ರೆ ಆಂಡಿ ಕ್ಯಾರೆಕ್ಟರ್. ಆ ಪಾತ್ರನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಂಡು ಅದಕ್ಕೊಂದು ಎಮೋಷನಲ್ ಆರ್ಕ್ ನ ಕೊಟ್ಟಿದ್ದಾರೆ. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ VFX ಅಂಡ್ CGI ವರ್ಕ್ ಎಕ್ಸಲೆಂಟ್ ಆಗಿದೆ. ಪ್ರೊಡಕ್ಷನ್ ಡಿಸೈನ್, ಸೆಟ್ ಡಿಸೈನ್, ಎಡಿಟಿಂಗ್ ಎಲ್ಲ ಸೂಪರ್. ನೈಟ್ ಟೈಮ್ ನೋಡಕ್ಕೆ ಸಕ್ಕತ್ತಾಗಿದೆ. ಜೊತೆಗೆ ಸೌಂಡ್ ಡಿಸೈನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ. ಸ್ಪೇಸ್ ಅಲ್ಲೇ ಇದೀವೇನೋ ಅಂತ ಅನ್ಸ್ಬಿಡುತ್ತೆ ಬರೀ ನೈಟ್ ಟೈಮ್ ಅಲ್ಲಿ ಲೈಟ್ ಆಫ್ ಮಾಡ್ಕೊಂಡು ನೋಡಿದ್ರೆ ಮಾತ್ರ. ಸೊ ಓವರ್ ಆಲ್ ಸಿನಿಮಾ ಸ್ಟೋರಿಲಿ ಯಾವುದೇ ಇಂಪ್ರೆಸ್ ಮಾಡಲ್ಲ, ಬಟ್ ಎಂಟರ್ಟೈನ್ ಮಾಡೋದ್ರಲ್ಲಿ ಅಂಡ್ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಡೆಫಿನೆಟ್ಲಿ ವರ್ತ್ ವಾಚ್. ಅಂಡ್ ಈ ಸಿನಿಮಾದಲ್ಲಿ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ, ಬಟ್ ಒಬ್ಬರೇ ನೋಡಿದ್ರೇನೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗೋದು. ಇನ್ನು ಈ ಮೂವಿ ನಿಮಗೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ನಲ್ಲಿ ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು ಲ್ಯಾಂಗ್ವೇಜಸ್ ಅಲ್ಲಿ ಅವೈಲೇಬಲ್ ಇದೆ. ಅಂಡ್ ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 7. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ ಅಂತ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.